ಜೈ ಶ್ರೀರಾಮ್. ಸಾಯಿ ಶ್ರುತಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದ. ಹಾಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಶ್ರೀರಾಮದೇವರು ಹನುಮದೇವರ ಮೇಲೆ ಶಕ್ತಿಶಾಲಿ ಅಮೋಘ ಬಾಣವನ್ನು ಪ್ರಯೋಗ ಮಾಡುತ್ತಾರೆ. ಹಾಗಾದರೆ ಹನುಮದೇವರು ಅಂತಹ ಯಾವ ತಪ್ಪನ್ನು ಮಾಡಿದ್ದಾರೆ? ಬನ್ನಿ ಈ ಕಥೆ ಮೂಲಕ ತಿಳ್ಕೊಳ್ಳೋಣ. ಶಕ್ತಿಶಾಲಿ ಬಾಣವನ್ನು ರಾಮದೇವರು ಪ್ರಯೋಗ ಮಾಡ್ತಾರೆ. ಇದರಿಂದ ನಮಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಶ್ರೀರಾಮದೇವರು ಮತ್ತು ಶ್ರೀ ಹನುಮದೇವರು, ಹಾಗೆ ಅಂಜನಾದೇವಿ ಹಾಗೂ ಶ್ರೀರಾಮದೇವರ ಗುರುಗಳಾದ ವಶಿಷ್ಠರು ಯಾವ ಸಂದೇಶವನ್ನು ನಮಗೆ ಕೊಡ್ತಾರೆ ಅಂತ ನೋಡೋಣ. ರಾಮಾಯಣದ ಈ ಒಂದು ಕಥೆ ಇದು ಎಷ್ಟು ಅದ್ಭುತವಾದ, ಅಮೋಘವಾದ, ಹಿತವಾದ ಅನುಭವವನ್ನು ಕೊಡುವುದರ ಜೊತೆಗೆ ನಾವು ಏಕೆ ಹನುಮಂತನಂತೆ ಆಗಬಾರದು ಎಂದು ಯೋಚಿಸುವಂತೆ ಮಾಡುತ್ತದೆ. ಈ ಕಥೆ ಶ್ರೀರಾಮ, ಸೀತಾಮಾತೆ ಹಾಗೂ ಲಕ್ಷ್ಮಣರು ಆನಂದಪೂರಿತವಾದ ಜೀವನ ನಡೆಸಿರುವ ಸಂದರ್ಭದಲ್ಲಿ ಶ್ರೀ ಹನುಮಂತ ದೇವರು ಶ್ರೀರಾಮನ ಸೇವೆಯಲ್ಲಿ ಬಲು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಪ್ರೀತಿಯಿಂದ ಸೇವೆಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ದಿನ ಶ್ರೀರಾಮನ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಬರ್ತಾರೆ. ವಸಿಷ್ಠ ಗುರುಗಳು ಬಂದ ತಕ್ಷಣ ಭಗವಾನ್ ಹನುಮಂತರು ಅವರಿಗೆ ನಮಸ್ಕಾರ ಮಾಡುವುದನ್ನೇ ಮರೆತು ಬಿಡುತ್ತಾರೆ. ಆಗ ಗುರುಗಳಿಗೆ ಅನಿಸುತ್ತದೆ, ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಬರಮಾಡಿಕೊಳ್ಳುತ್ತಿದ್ದಂತಹ ಹನುಮಂತ ದೇವರು ನನಗೆ ನಮಸ್ಕರಿಸಲಿಲ್ಲ ಎನ್ನುವುದು ವಸಿಷ್ಠರಿಗೆ ಭಯಂಕರ ಕೋಪ ತರುತ್ತದೆ. ಕೋಪಗೊಂಡ ವಸಿಷ್ಠರು ರಾಮನ ಬಳಿ ಬಂದು, ನನಗೆ ತುಂಬಾನೇ ಅವಮಾನ ಆಗಿದೆ ಶ್ರೀರಾಮ. ಆ ಒಬ್ಬನೇ ಒಬ್ಬ ವ್ಯಕ್ತಿ ನನಗೆ ತುಂಬಾನೇ ಅವಮಾನ ಮಾಡಿದ್ದಾನೆ. ಆ ಅವಮಾನ ನನ್ನಿಂದ ಕಳೆದುಕೊಳ್ಳಲು ಆಗುತ್ತಿಲ್ಲ ರಾಮ. ಅದಕ್ಕೆ ನಿನ್ನಿಂದಾಗಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ಪ್ರಭು ಶ್ರೀರಾಮಚಂದ್ರ ಏನು ಹೇಳ್ತಾರೆ ಗೊತ್ತಾ? ಆಯ್ತು ಗುರುಗಳೇ, ನಿಮಗೆ ಯಾರು ಅವಮಾನ ಮಾಡಿದ್ದು ಎಂದು. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ನಾನು ಅವರ ಹೆಸರು ಹೇಳಿದರೆ ನೀನು ಖಂಡಿತವಾಗಿಯೂ ಅವರಿಗೆ ಶಿಕ್ಷೆ ಕೊಡುತ್ತೀಯಾ? ನಾನು ಆತನ ಹೆಸರನ್ನು ಹೇಳಿದರೆ ನೀನು ಖಂಡಿತವಾಗಿಯೂ ಆತನಿಗೆ ಶಿಕ್ಷೆ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಅದಕ್ಕೆ ರಾಮ ಹೇಳ್ತಾರೆ, ನೀವು ಮೊದಲು ಹೆಸರು ಹೇಳಿ, ನಾನು ಖಂಡಿತವಾಗಲು ಅವರಿಗೆ ತಪ್ಪದ ಶಿಕ್ಷೆ ಕೊಟ್ಟೇ ಕೊಡುತ್ತೇನೆ. ಆಗ ವಸಿಷ್ಠರು ಹೇಳ್ತಾರೆ, ನೋಡು ರಾಮ, ನೀನು ಅವನಿಗೆ ಅಮೋಘ ಬಾಣದಿಂದ ಶಿಕ್ಷೆ ಕೊಡಬೇಕು. ಅಮೋಘ ಬಾಣದಿಂದ ಎಂದರೆ ತುಂಬಾನೇ ಕಠಿಣವಾದ, ಶಕ್ತಿಶಾಲಿಯಾದ ಬಾಣ ಅದು. ಅದರ ಪ್ರಯೋಗವನ್ನು ಮಾಡಿದರೆ ಅದರಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ವಸಿಷ್ಠ ಮಹರ್ಷಿಗಳು ಶ್ರೀರಾಮನಿಗೆ ಹೇಳ್ತಾರೆ. ಆಗ ಶ್ರೀರಾಮ ಹೇಳ್ತಾರೆ, ಈಗ ನಾನು ಬಾಣವನ್ನು ಹಿಡಿದುಕೊಂಡೇ ಇದ್ದೇನೆ, ದಯವಿಟ್ಟು ಹೆಸರನ್ನು ಹೇಳಿ ಎಂದು ಕೇಳ್ತಾರೆ. ಅದಕ್ಕೆ ವಸಿಷ್ಠ ಮಹರ್ಷಿಗಳು ಅವರ ಹೆಸರೇ ಹನುಮಂತ. ಆ ಹೆಸರನ್ನು ಕೇಳಿದ ತಕ್ಷಣ ರಾಮನಿಗೆ ಒಂದು ಕ್ಷಣ ದಿಗ್ಭ್ರಮೆಯಾಗುತ್ತದೆ. ಆದರೆ ಗುರುಗಳ ಮಾತನ್ನು ರಾಮ ಪಾಲಿಸಲೇಬೇಕಾದ ಇಕ್ಕಟ್ಟಿನಲ್ಲಿ ಸಿಲುಕುತ್ತಾರೆ. ಆದರೂ ಕೂಡ ಹನುಮಂತನಿಗೆ ಅಮೋಘ ಬಾಣ ಪ್ರಯೋಗಿಸಲು ರಾಮ ಮುಂದಾಗ್ತಾರೆ. ಗುರುಗಳಿಗೆ ರಾಮ ಹೇಳ್ತಾರೆ, ಗುರುಗಳೇ, ನಾಳೆ ಸರಯೂ ನದಿಯ ತಟದಲ್ಲಿ ಹನುಮಂತನಿಗೆ ಈ ಬಾಣ ಪ್ರಯೋಗಿಸುತ್ತೇನೆ ಅಂತ ಹೇಳ್ತಾರೆ. ಈ ವಿಷಯ ಹನುಮಂತನಿಗೆ ಗೊತ್ತಾಗುತ್ತದೆ. ನೇರವಾಗಿ ಹನುಮಂತ ದೇವರು ತಾಯಿಯ ಮುಂದೆ ಹೋಗಿ ತಾಯಿಗೆ ನಮಸ್ಕರಿಸಿ ನಡೆದ ವಿಷಯವನ್ನು ಹೇಳ್ತಾರೆ. ಮತ್ತೆ ಶ್ರೀರಾಮದೇವರು ಅಮೋಘ ಬಾಣದಿಂದ ನನ್ನ ಮೇಲೆ ಪ್ರಯೋಗ ಮಾಡುವುದಾಗಿ ಹನುಮಂತನ ತನ್ನ ತಾಯಿಯೊಂದಿಗೆ ಹೇಳ್ತಾರೆ. ಆಗ ಹನುಮಂತನ ತಾಯಿ ಹೇಳ್ತಾರೆ, ಚಿಂತಿಸಬೇಡ, ನನ್ನ ಹತ್ತಿರ ಭಗವಾನ್ ಶಿವನು ಕೊಟ್ಟಿರುವ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ನಾನು
ಕಷ್ಟದ ಕಾಲದಲ್ಲಿ ಜಪಿಸ್ತಾ ಇರ್ತೀನಿ. ನೀನು ಕೂಡ ಈ ಮಂತ್ರವನ್ನ ಜಪಿಸ್ತಾನೆ ಇರು. ಆ ಮಂತ್ರ ಯಾವುದು ಗೊತ್ತಾ? ರಾಮ್ ರಾಮ್ ರಾಮ್. ಈ ಮಂತ್ರವನ್ನ ಸರಳಿ ನದಿಯ ದಡದಲ್ಲಿ ಕೂತು ಜಪಿಸ್ತಾ ಇರು. ಒಂದೇ ಸಮನೆ ಜಪಿಸು. ಆಗ ಆ ಬಾಣದಿಂದ ನಿನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹನುಮಂತನ ತಾಯಿ ಹೇಳಿದ್ದಾರೆ. ಒಂದು ವೇಳೆ ಅದು ಪ್ರಯೋಗ ಆದರೂ ನಿನಗೆ ಏನೂ ಆಗುವುದಿಲ್ಲ ಎಂದು ಹೇಳಿ ಕಳಿಸುತ್ತಾರೆ. ಆಗ ಮಾತಿಗೆ ನಮಸ್ಕರಿಸಿ ರಾಮನ ಬಳಿಗೆ ಹನುಮಂತ ಮತ್ತೆ ಹೋಗ್ತಾರೆ. ಮರುದಿನ ಸರಳಿ ನದಿಯ ದಡದಲ್ಲಿ ಹನುಮಂತ ದೇವರು ರಾಮನಾಮ ಜಪಿಸುತ್ತಾ ಕೂತಿದ್ದಾರೆ. ಆಗ ಶ್ರೀರಾಮದೇವರು ಅಮೋಘ ಬಾಣವನ್ನು ರಾಮನಾಮ ಜಪಿಸುತ್ತಾ ಇದ್ದಂತಹ ಹನುಮಂತನಿಗೆ ಪ್ರಯೋಗ ಮಾಡುತ್ತಾರೆ. ಆದರೆ ಹನುಮಂತನಿಗೆ ತಾಕಿದರೂ ಏನೂ ಆಗುವುದಿಲ್ಲ. ಇದನ್ನು ಕಂಡ ವಸಿಷ್ಠರು ಆಶ್ಚರ್ಯ ಆಗ್ತಾರೆ. ಹಾಗೆ ರಾಮನಿಗೆ ಹೇಳ್ತಾರೆ, ನಿನ್ನ ಬಾಣ ಗುರಿ ತಪ್ಪಲು ಸಾಧ್ಯವಿಲ್ಲ, ಶಿಕ್ಷೆಯನ್ನು ನೀಡದೆ ಹಿಂದಿರುಗಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ನೀನು ಬಿಟ್ಟ ಬಾಣ ಯಾವುದೇ ಕೆಲಸ ಮಾಡದಿರಲು ಕಾರಣವೇನು ಎಂದು ಕೇಳ್ತಾರೆ. ಅದಕ್ಕೆ ಶ್ರೀರಾಮ ಹೇಳ್ತಾರೆ, ಗುರುಗಳೇ, ನಾನು ಬಿಟ್ಟ ಬಾಣ ಹನುಮಂತನಿಗೆ ತಾಕದಿರಲು ಒಂದು ಕಾರಣ ಇದೆ. ಅದು ಹನುಮಂತನು ಒಂದು ಮಂತ್ರವನ್ನು ಸತತವಾಗಿ ಜಪಿಸುತ್ತಿದ್ದಾನೆ. ಆ ಮಂತ್ರದ ಶಕ್ತಿಯಿಂದ ಯಾವುದೇ ಶಿಕ್ಷೆ ಆಗುತ್ತಿಲ್ಲ ಎಂದು ಹೇಳ್ತಾರೆ. ಅದಕ್ಕೆ ರಾಮ, ಅದಾವ ಮಂತ್ರ ಇಷ್ಟು ಶಕ್ತಿಶಾಲಿಯಾಗಿರುವುದು ಎಂದು ವಸಿಷ್ಠ ಮಹರ್ಷಿಗಳು ಶ್ರೀರಾಮನನ್ನ ಕೇಳ್ತಾರೆ. ಆಗ ಶ್ರೀರಾಮ, ಅದುವೇ ರಾಮ 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 ಎಂದು ಹೇಳ್ತಾರೆ. ಈ ಘಟನೆಯನ್ನ ಕಣ್ಣಾರೆ ನೋಡಿದ ವಸಿಷ್ಠ ಮಹರ್ಷಿಗಳು ರಾಮನಿಗೆ ಕ್ಷಮೆಯನ್ನು ಕೇಳಿ ಹೀಗೆ ಹೇಳ್ತಾರೆ, ಇಂದಿನಿಂದ ನನ್ನ ಬಳಿ ಇರುವ ಎಲ್ಲ ಸಂಪತ್ತು, ಎಲ್ಲ ದರ್ಬಾರು ಎಲ್ಲವನ್ನು ಬಿಟ್ಟು ಆಶ್ರಮದಲ್ಲಿ ನೆಲೆಸಿ ಅಲ್ಲಿ ರಾಮ 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 ಎಂದು ಜಪಿಸುತ್ತಾ ಇದ್ದೇನೆ ಅಂತ ರಾಮನಿಗೆ ಹೇಳಿದ್ದಾರೆ. ರಾಮನಾಮದ ಜಪ ಇದೆಯಲ್ಲ, ಅದು ರಾಮನಿಗಿಂತಲೂ ಅಮೋಘವಾದುದು ಎಂದು ಹೇಳಿ ಅಲ್ಲಿನ ವಸಿಷ್ಠ ಮಹರ್ಷಿಗಳು ಹೊರಟೋಗ್ತಾರೆ. ಡಿಯರ್ ಫ್ರೆಂಡ್ಸ್, ರಾಮ ಅನ್ನೋ ಹೆಸರು ರಾಮನಿಗಿಂತಲೂ ಅಮೋಘವಾದುದು. ರಾಮನಾಮವು ತುಂಬಾನೇ ಶಕ್ತಿಶಾಲಿ ಮಂತ್ರವು. ಯಾರು ರಾಮ ರಾಮ ಎಂದು ಜಪಿಸುವರೋ ಅವರ ಮನಸ್ಸಿಗೆ ಶಾಂತಿ, ನೆಮ್ಮದಿ ನೀಡುವಂತದ್ದು, ಹಾಗೆ ಸುಖ ನೀಡುವಂತದ್ದು, ಕೊನೆಗೆ ಮೋಕ್ಷಪ್ರದಾಯವಾದುದು. ಹೌದು ಫ್ರೆಂಡ್ಸ್, ಶ್ರೀರಾಮ ಎನ್ನುವ ಪದ ರಾಮನಿಗಿಂತಲೂ ಅಮೋಘವಾದದ್ದು. ಯಾರ ಹೃದಯದಲ್ಲಿ ರಾಮ ನೆಲೆಸಿರ್ತಾನೋ ಅವರು ನಿಜವಾಗಿಯೂ ಪ್ರೀತಿಪೂರ್ವಕವಾಗಿದ್ದಾರೆ. ಯಾರು ರಾಮನಾಮವನ್ನು ಜಪಿಸುತ್ತಾ ಇರ್ತಾರೋ ಅವರಲ್ಲಿ ಪ್ರೀತಿಗಾಗಿ, ಕರುಣೆಗಾಗಿ, ವಾತ್ಸಲ್ಯಕ್ಕಾಗಿ, ನೆಮ್ಮದಿಗಾಗಿ ಕೊರತೆ ಇರುವುದಿಲ್ಲ. ರಾಮನಾಮನ ಜಪಿಸುವವರ ಮನಸ್ಸು ಸದಾ ನೆಮ್ಮದಿ ಮತ್ತು ಶಾಂತಿಯಿಂದ ಇರುತ್ತದೆ. ಹಾಗೆ ಸುಖವನ್ನು ನೀಡುವಂಥದ್ದು, ಕೊನೆಗೆ ಮೋಕ್ಷವಾಗಿರುವಂಥದ್ದು. ರಾಮ ಎನ್ನುವ ಹೆಸರಲ್ಲಿ ಶಕ್ತಿ ಇದೆ, ನಂಬಿಕೆ ಇದೆ, ಭಕ್ತಿ ಇದೆ, ಶ್ರದ್ಧೆ ಇದೆ, ಎಲ್ಲವೂ ಇದೆ. ಸ್ನೇಹಿತರೆ, ನೆನಪು ಮಾಡಿಕೊಳ್ಳಿ ರಾಮಾಯಣದ ಇನ್ನೊಂದು ಕಥೆಯನ್ನ. ಅದು ರಾಮನಾಮವನ್ನು ಬರೆದಂತಹ ಕಲ್ಲುಗಳು ನೀರಿನಲ್ಲಿ ಮುಳುಗದೇ ಇದ್ದಂಥದ್ದು. ಅಂದರೆ ರಾಮನಾಮಕ್ಕೆ ಇರುವಂತಹ ಶಕ್ತಿ ಎಂತದಿರಬಹುದು ಅಲ್ವಾ? ದೇವರಲ್ಲಿ ನಂಬಿಕೆ ಇಡಿ, ಭಕ್ತಿ ತೋರಿಸಿ, ಸಮರ್ಪಣಾ ಭಾವವನ್ನು ತೋರಿಸಿ, ಶ್ರದ್ಧೆಯಿಂದ ಭಕ್ತಿಯಿಂದ ದೇವರನ್ನು ನಂಬಿರಿ. ಆಗ ಭಗವಂತ ಸದಾ ನಮ್ಮೊಂದಿಗೆ ಇರ್ತಾನೆ. ಜೈ ಶ್ರೀರಾಮ್. ನಾವು ಕೂಡ ಹನುಮಂತ ದೇವರ ತಾಯಿ ಹೇಳಿದ ರಾಮನಾಮವನ್ನ ಎಡೆಡೆಡೆ ಜಪಿಸಿ ನಮ್ಮ ಸದಾ ಶಾಂತಿಯಿಂದ ಇರುವಂತೆ ನೋಡಿಕೊಳ್ಳೋಣ. ಮನಃಶಾಂತಿಯೊಂದಿದ್ದರೆ ಬೇರೇನೇ ಬೇಕಿಲ್ಲ. ಇದುವರೆಗೂ ನನ್ನ ಈ ಕಥೆಯನ್ನು ಕೇಳಿದ ನನಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ದಯಮಾಡಿ ಶ್ರೀರಾಮನಿಗೆ ಒಂದು ಜೈ ಶ್ರೀರಾಮ್ ಎಂದು ಕಮೆಂಟ್ ಅನ್ನು ಹಾಕಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸದಾ ಶ್ರೀರಾಮರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಶ್ರೀ ಹನುಮಂತ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ
ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.